ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದೇನೆ ಅಂತ ತಿಳ್ಕೊತೀನಿ. ನಾನು ಆರಾಮದೇನಿ. ಈ ಫೋಟೋ ನೋಡ್ರೆ ನಿಮಗಂತೂ ಗೊತ್ತಾಗ್ತೈತಿ. ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ರೀ. ಅಲ್ಲೇ ಆನೆನ ಮೀಟ್ ಮಾಡಕ್ಕೆ ಹೋಗಿದ್ದೆ. ನಾನು ಅವಾಗ ಇನ್ನೂ ಲಾಗ್ ಮಾಡ್ತಿದ್ದಿದ್ದಿಲ್ಲ. ಇವಿಷ್ಟು ವಿಡಿಯೋ ಇದ್ದು ಶೇರ್ ಮಾಡ್ಕೋಬೇಕು ಅನ್ನಿಸ್ತ್ರಿ. ಅಲ್ಲಿ 2 ಆನೆ ಇದ್ದು ರೀ. ಒಂದರ ಹೆಸರು ಶಿವಾನಿ, ಒಂದರ ಹೆಸರು ಲಕ್ಷ್ಮಿ. ದೊಡ್ಡದೈತಲ್ರಿ ಅದರ ತಾಯಿ. ಈ ಸಣ್ಣ ಮರಿ ಐತೆಲ್ಲ ಅದರ ಹೆಸರು ಶಿವಾನಿ, ಅದರ ತಾಯಿ ಹೆಸರು ಲಕ್ಷ್ಮಿ ಅಂತ ಹೇಳ್ರಿ. ಭಾಳ ಎಂಜಾಯ್ ಮಾಡಿದ್ದೆ ರೀ. ನಾನು ರಿಯಲ್ ಆಗಿ ನಾ ಯಾವತ್ತೂ ಆನೆನ ಮುಟ್ಟಿದ್ದಿಲ್ಲ. ಅದ ಫಸ್ಟ್ ಟೈಮ್ ನಾನು ಆನೆನ ಮುಟ್ಟಿದ್ದೆ. ಅದ್ರ ಸ್ಕಿನ್ ಎಷ್ಟು ರಫ್ ಇತ್ತು ಹೇಳ್ರಿ, ಭಾಳ ಅಂದ್ರೆ ಭಾಳ ರಫ್ ಇತ್ತು. ಅದ್ರಾಗ ಅವು ಮಣ್ಣೊಳಗೆ ಎಲ್ಲ ನಾವು ಹೋದಾಗ ಭಾಳ ಮಳೆ ಇತ್ತು ರೀ ಅವಾಗ. ಈಗ ಮೇ 21 ಹೋಗಿದ್ದೆ ನಾನು. ನಮ್ಮ ಮನೆಯವರು ಹರಕೆ ತೀರ್ಸೋದಿತ್ತೆ. ನಾವು ಹಿಂಗಾಗಿ ಹೋಗಿದ್ವಿ ಮುಡಿ ಕೊಡೋದಿದ್ದಕ್ಕಾಗಿ. ಭಾಳ ಅಂದ್ರೆ ಭಾಳ ರಫ್ ಐತ್ರಿ. ಹೆದರಿಕೆ ಆಗತ್ತೈತ್ರಿ. ನಮ್ಮ ಪಾಪು ಬಾ ಅಂದ್ರೆ ಬರಾತ ಇದ್ದಿದ್ದಿಲ್ಲ. ನಮ್ಮ ಪಾಪು ನಮ್ಮ ಮನೆಯವ್ರು ಇಬ್ಬರು ಟಚ್ ಮಾಡಿಲ್ರಿ ಆನೆನ. ನಾನಂತೂ ಮರಿ ಆನೆ ಜೊತೆ ಅಂತೂ ಅಷ್ಟೇ ಎಂಜಾಯ್ ಮಾಡಿದ್ರಿ. ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದೆ. ಆದ್ರೆ ಇನ್ನೊಬ್ಬರಿಗೆ ಎಲ್ಲ ಖುಷಿ ಕೊಡೋ ವಿಷಯ ಹೌದಲ್ಲ ನಂಗೆ ಗೊತ್ತಿಲ್ಲ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಕೊಡೋ ವಿಷಯ, ಅಲ್ಲೇ ಆನಿನ ಸಾಕೋ ಮಾವುದ ಇರ್ತಾನಲ್ರಿ, ಅವ ಆಶೀರ್ವಾದ ಮಾಡ್ತೈತಿ ಇಲ್ಲಿ ಈ ಕಡೆ ಬರ್ರಮ್ಮ ಅಂತಂದ್ರೆ ಮತ್ತು ಅಲ್ಲೇ ಹೋದೆ ರೀ ನಾನು. ಅದು ಆಶೀರ್ವಾದ ಮಾಡ್ತು ನೋಡ್ರಿ. ಅಲ್ಲಿ ಎಷ್ಟು ಮಸ್ತ್ ಇತ್ತಂದ್ರೆ ಅವಾಗ ಫೀಲ್ ನಂಗಂತೂ ಹೇಳಕ್ಕವಲ್ಲ ರೀ. ಭಯ ಒಂದು ಜಾಸ್ತಿ ಇತ್ತು. ಇಲ್ಲೇ ಐತಲ್ರಿ, ಇಲ್ಲೊಂದು ಏನಾತಂದ್ರೆ ಇಲ್ಲೊಂದು ಹುಡುಗ ಅದಾನಲ್ರಿ, ಇವನ ಆನೆ ಮರಿನ ಭಾಳ ಕಾಡ್ಸಾಕತ್ತಿದ್ರಿ. ಆ ಸೊಂಡಿ ಎಲ್ಲ ಹೊರಗೆ ಹಾಕಿಂದ ಅದನ್ನ ಹಿಡಿದು ಜಗ್ಗುದದು ಮಾಡತ್ತಿದ್ರಿ ಅವ. ಅದೇನು ಮಾಡಿಬಿಡ್ತಂದ್ರೆ ಮಾವುದರ ದೊಡ್ಡ ಆನೆ ಕಡೆ ಇದ್ರಿ. ದೊಡ್ಡ ಆನೆ ಕಡೆ ಆಶೀರ್ವಾದ ಮಾಡ್ಸಾತಿದ್ರ. ಸಣ್ಣ ಆನೆ ಮರಿ ಸೊಂಡಿಲೆ ಒಂದು ಆ ಹುಡುಗನ ಹೊಡೆದು ಬಿಡ್ತೀವಿ. ಅದು ಹುಡುಗ ಫುಲ್ ಶಾಕ್ ಆಗಿ ವಾಪಸ್ ಆ ಆನೆ ಕಡೆನ ಬರ್ಲಿಲ್ರಿ ಅವ. ಇನ್ನು ಅಲ್ಲೇ ಎಂಜಾಯ್ ಮಾಡಿದ್ವಿ ರೀ. ಭಾಳ ಅಂದ್ರೆ ಭಾಳ ಖುಷಿ ಆತ ನನಗಂತೂ. ಖುಷಿನೂ ಆತ್ರಿ. ಭಾಳ ಹೊತ್ತು ನಿಂತೀವಿ ರೀ ಅಲ್ಲೇ. ಒಂದು 45 ನಿಮಿಷ ನಿಂತೀವಿ ರೀ ನಾವು. ಮತ್ತು ಅವರು ಎಷ್ಟೋ ಮಟ್ಟನ ನಮ್ಮನ್ನ ನೋಡ್ಕೊಂಡು ಕುಂದಿರ್ತಾರೆ ರೀ. ಅದಕ್ಕೆ ನಾವು ಕಾಡಿ ಕರ್ಕೊಂಡು ಹೋಗ್ಬೇಕ್ರಿ ಅಮ್ಮ, ಇನ್ನು ಆನೆ ಹೊರಗೆ ಬಿಡ್ತೇವಿ, ನೀವು ಹೋಗ್ರಿ ಅಂತಂದ್ರೆ. ಅದಕ್ಕೆ ನಾ ಏನಂದೆ ರೀ, ಇಲ್ಲ ನಾ ಇಲ್ಲಿ ಹೊರಗೆ ನಿಂದಿರ್ತೇನೆ, ನೀವು ಆನೆ ಬಿಟ್ಕೊಂಡು ಬರ್ರಿ ಅಂತೆಲ್ಲ ಅಂದೆ ರೀ. ಇದೇನು ರೀ ನಾನು ಗುದ್ದಕ್ಕೆ ಬರತ್ತತ್ ನೋಡ್ರಿ, ಆಕಳದ ಗುದ್ದಾರಂಗ ಬಂತ ಅಂದೆ ರೀ ನಾನು. ಆಯ್ತು ಸರಿ ರೀ, ಹೋಗಿ ಗೇಟಿನ ಹೊರಗೆ ನಿಂದ್ರಿ ಅಂದ್ರೆ ಒಳಗೇಟ್ ಒಂದು ಬೇರೆ ಇತ್ತು ಆನೆದು. ಅದನ್ನು ಎಲ್ಲ ಬಿಚ್ಚಿ ಆಮ್ಯಾಗೆ ಹೊರಗೇಟ್ ಒಂದು ತೆಗೆದ್ರಿ ಅವ್ರು. ನಾ ಆದರೂ ಅಲ್ಲೇ ನಿಂತಿದ್ದೆ ರೀ. ಆನೆ ನಡ್ಕೊತ ಬರಾತ್ರ ಮೈ ಎಲ್ಲ ಜುಮ್ ಅಂತಿತ್ರಿಪ್ಪ. ಅದ್ರ ಬುಡಕ್ಕೆ ನಾವು ಸಿಕ್ಕರೆ ಏನಾಗ್ಯವ ಅನ್ನೋ ಭಯ ಒಂದಿತ್ತು. ಆದ್ರೆ ನನಗಂತೂ ಸಣ್ಣ ಆನೆ ಮರಿ ನೋಡೋಕೆ ಭಾಳ ಖುಷಿ ಆಗತ್ತಿತ್ತು. ಅವರು ಕಾಡಿ ಕರ್ಕೊಂಡು ಹೊಂಟಿದ್ರಲ್ಲ, ಬರ್ರಿ ಅಮ್ಮ ಒಂದೆರಡು ಫೋಟೋ ತೆಗೆಸ್ಕೊಂಬರ್ರಿ ಹೋಗ್ತೇವೆ ನಾವು ಅಂತಂದ್ರಿ. ಇನ್ನೂ ಖುಷಿ ಆಯ್ತು ನನಗೆ. ಫೋಟೋ ತೆಗೆಸ್ಕೊಂಡಿದ್ದಿದ್ದಿಲ್ರಿ ನಾನು. ಇನ್ನು ಫೋಟೋ ಅಂದ್ಬಿಟ್ಲೇನು ಅಂದ್ರೆ ಫುಲ್ ಖುಷಿ ಆಯ್ತು. ಬಡ ನಿಂತು ಫೋಟೋ ತೆಗೆಸ್ಕೊಂಡೆ ರೀ. ಅವ ಆನೆ ಹೋಗುವವರೆಗೂ ನೋಡಿದೆ ರೀ. ಭಾಳ ಖುಷಿ ಆತ್ರಿ. ನನ್ನ ಖುಷಿ ವಿಷಯ ನಿಮ್ಮ ಅಂತೇಳಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.